ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಸಂಜಯ್ ಪೈ. ಇವತ್ತು ನಾನು ತುಂಬಾ ಸಮಯದಿಂದ ನಾನು ಯಾವಾಗ ನೋಡಿದ್ರು ಬೀಳ್ತಾ ಇರ್ತೇನೆ, ಪೆಟ್ಟಾಗ್ತಾ ಇರ್ತದೆ, ರಕ್ತ ಹೋಗ್ತಾ ಇರ್ತದೆ, ಅಥವಾ ಪದೇ ಪದೇ ನನಗೆ ಆಕ್ಸಿಡೆಂಟ್ ಆಗ್ತಾ ಇರ್ತದೆ ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ಇರುವವರಿಗೆ ಸುಲಭವಾದ ಕೆಲವು ಪರಿಹಾರವನ್ನು ತಿಳಿಸಿಕೊಡ್ತೇನೆ. ಅದರ ಪ್ರಕಾರ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ಪ್ರತಿದಿನ ಹನುಮಾನ್ ಚಾಲಿಸ ಅಥವಾ ಬಜರಂಗ ಬಾಣ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಪ್ರತಿದಿನ ಪಠಿಸಲೇಬೇಕಾಗ್ತದೆ. ಮತ್ತು ನೀವು ಮಂಗಳವಾರ ಹಾಗೂ ಶನಿವಾರ ಇದೆರಡರಲ್ಲಿ ಯಾವುದಾದ್ರೂ ಒಂದು ದಿನ ಮುಖ್ಯವಾಗಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಬಯಕೆಯನ್ನು ಹೇಳಿಕೊಳ್ಬೇಕಾಗ್ತದೆ. ಅದರ ನಂತರ ಬರುವಂತದ್ದು, ನೀವು ನಿಮ್ಮ ಮನೆಯ ದಕ್ಷಿಣ ಭಾಗದಲ್ಲಿ, ಟೋಟಲಿ ಮನೆಯ ಹೊರಗೆ, ಕಂಪೌಂಡ್ ಒಳಗೆ ಆಗುದಿಲ್ಲ, ಮನೆಯ ಹೊರಗೆ ಅವಕಾಶ ಇದೆ ಅಂತಾದ್ರೆ ಒಂದು ಕಹಿಬೇವಿನ ಗಿಡ, ಅಂದ್ರೆ ನೀಮ್ ಅಂತ ಹೇಳ್ತೇವಲ್ಲ, ಅದರ ಗಿಡವನ್ನು ನೆಟ್ರೆ ಒಳ್ಳೇದಾಗ್ತದೆ. ಕಡೆಗೆ ನೀವು ಈ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಸಿಂಧೂರಾರ್ಚನೆ ಅಥವಾ ಚಮೇಲಿಕಾ ತೇಲ್ ಅಂತ ಹೇಳಿ ನಿಮ್ಗೆ ಆನ್ಲೈನ್ ಅಲ್ಲೆಲ್ಲ ಸಿಗ್ತದೆ. ಆ ಚಮೇಲಿಯ ಎಣ್ಣೆಯನ್ನು ತಂದು ನೀವು ಅಲ್ಲಿ ಹನುಮಂತನಿಗೆ ದೀಪ ಹಚ್ಚಿ ನಿಮ್ಮ ಪ್ರಾರ್ಥನೆಯನ್ನು ಸಹ ಸಲ್ಲಿಸಬಹುದು. ಮತ್ತು ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಯಾರಿಗೆಲ್ಲ ಒಂದು ಬ್ಲಡ್ ಡೊನೇಟ್ ಮಾಡುವಂತಹ ತಾಕತ್ತು ಇದೆ ಅಥವಾ ನೀವು ಬ್ಲಡ್ ಡೊನೇಟ್ ಮಾಡ್ಬೋದು ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೆ, ಅಂಥವ್ರು ಅದು ಎಷ್ಟು ಟೈಮಿಗೆ ಒಂದ್ಸಲ ಬ್ಲಡ್ ಡೊನೇಟ್ ಮಾಡುವ ನಿಮ್ಗೆ ಶಕ್ತಿ ಇದೆಯೋ ಅದರ ಪ್ರಕಾರ ಬ್ಲಡ್ ಅನ್ನು ಡೊನೇಟ್ ಮಾಡಬಹುದು. ಈ ಬ್ಲಡ್ ಡೊನೇಟ್ ಮಾಡುವವರಿಗೆ ಒಂದು ಪ್ಲಸ್ ಏನಂತ ಹೇಳಿದ್ರೆ, ನೀವು ಡೊನೇಟ್ ಮಾಡ್ಲಿಕ್ಕೆ ಹೋಗುವಾಗ ನಿಮ್ಗೆ ಅವರು ಆ ಸೂಜಿಯನ್ನು ಚುಚ್ಚಿದಾಗ ಒಂದು ಹತ್ತಿಯನ್ನು ಕೊಟ್ಟಿರ್ತಾರೆ. ಆ ಹತ್ತಿಯನ್ನು ನೀವು ಅಲ್ಲಿ ಬಿಸಾಕುವುದ ಬದಲಾಗಿ ಬರುವಾಗ ತೆಗೆದುಕೊಂಡು ಬಂದು ಆ ಹತ್ತಿಯನ್ನು 4 ದಾರಿ ಸೇರುವಂತಹ ಜನಸಂದಣಿ ಇರುವ ಜಾಗದಲ್ಲಿ, ಅಂತ ಹೇಳಿದ್ರೆ ಈ ಟ್ರಾಫಿಕ್ ಎಲ್ಲ ಹೋಗ್ತಾ ಇರುವಾಗ ಗಾಡಿಯಲ್ಲಿ ನೀವು ಹೋಗ್ತಾ ಇದ್ದೀರಂತಾದ್ರೆ ಅಲ್ಲಿ 4 ದಾರಿ ಸೇರುವಂತಹ ಜಾಗ ಬರ್ತದೆ. ಆ ದಾರಿಯಲ್ಲಿ ನೀವು ಬಿಸಾಕಿದಲ್ಲಿ ನಿಮ್ಗೆ ಅದರಿಂದ ಉತ್ತಮ ಫಲಿತಾಂಶ ಸಿಗ್ತದೆ ಅಂತ ನಾನು ತಿಳಿಸ್ತೇನೆ. ಮತ್ತು ವಿಶೇಷವಾಗಿ ಈ ಬಜರಂಗ ಬಾಣ ಅಥವಾ ಹನುಮಾನ್ ಚಾಲಿಸ್ ಓದ್ಲಿಕ್ಕೆ ಆಗುದಿಲ್ಲ ಅನ್ನುವಂಥವ್ರಾದ್ರೆ ಹನುಮಂತನ ಬೀಜ ಮಂತ್ರವನ್ನು ಓದ್ಬೋದು. ಆ ಬೀಜ ಮಂತ್ರ ಹೀಗಿದೆ: ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯೇ ನಮಃ ಅಂತ. ಬೀಜ ಮಂತ್ರವನ್ನು ಇನ್ನೊಮ್ಮೆ ಹೇಳ್ತೀನಿ: ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಅಂತ ಹೇಳಿ ಇದನ್ನು ನೀವು 108 ಸಲ ಪಠಿಸಬೇಕಾಗ್ತದೆ. ಹೀಗೆ ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಾಗಿ ನನ್ನ ಚಾನೆಲ್ ಅನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ತೇನೆ. ಧನ್ಯವಾದಗಳು.